ಕಾಲದಲ್ಲಿ ಅವರ ತಂದೆ ತಾಯಿಯ ಪ್ರೋತ್ಸಾಹ ಹಾಗೂ ಬೆಂಬಲದಿಂದ 1986ರಿಂದ 1988ರವರೆಗೆ ಜೆ ಕಾಮರ್ಸ್ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಪಡೆದರು. ಇವರು ಬಿಕಾಂ ಪದವಿಯನ್ನ ಓದುತ್ತಿರುವಾಗಲೇ 1986ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಸ್ಟೆನೋ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸಚಿವಾಲಯ ಮತ್ತು ಖಜಾನೆ ಇಲಾಖೆಗಳಿಗೆ ಆಯ್ಕೆಯಾದರು. ನಂತರ ಇವರು ಖಜಾನೆ ಇಲಾಖೆಯನ್ನು ಆಯ್ಕೆ ಮಾಡಿಕೊಂಡು 7/11/1988ರಿಂದ ಜಿಲ್ಲಾ ಖಜಾನೆ ಹುಬ್ಬಳ್ಳಿಯಲ್ಲಿ ಬೆರಳಚ್ಚುಗಾರರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1990ರಲ್ಲಿ ವಿಠಲ್ ಪತಂಗಿಯವರೊಂದಿಗೆ ವಿವಾಹವಾಗಿ 1991ರಲ್ಲಿ ಅಭಿಜಿತ್ ಹಾಗೂ 1994ರಲ್ಲಿ ಅಕ್ಷತಾ ಎಂಬ 2 ಮುದ್ದು ಮಕ್ಕಳಿಗೆ ತಾಯಿಯಾದರು. 2004ರಲ್ಲಿ ಬೆರಳಚ್ಚುಗಾರರಿಂದ ಶೀಘ್ರ ಲಿಪಿಕಾರರಾಗಿ ಖಜಾನೆ ಆಯುಕ್ತಾಲಯ ಬೆಂಗಳೂರು ಇಲ್ಲಿಗೆ ಪದೋನ್ನತಿ ನೀಡಲಾಗಿತ್ತು. ಆದರೆ ತಮ್ಮ ಮೇಲಿದ್ದ ಕೌಟುಂಬಿಕ ಜವಾಬ್ದಾರಿಗಳಿಂದ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಲು ಸಾಧ್ಯವಾಗದ ಕಾರಣ ತಮಗೆ ಬಂದ ಪದೋನ್ನತಿ ಹಾಗೂ ವೃಂದ ಬದಲಾವಣೆಯನ್ನು ಬಿಟ್ಟುಕೊಟ್ಟು ಜಿಲ್ಲಾ ಖಜಾನೆ ಹುಬ್ಬಳ್ಳಿಯಲ್ಲಿ ಬೆರಳಚ್ಚುಗಾರರಾಗಿಯೇ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಿದರು. C&R ರೂಲ್ಸ್ ಪ್ರಕಾರ ಖಜಾನೆ ಇಲಾಖೆಯಲ್ಲಿ ಬೆರಳಚ್ಚುಗಾರರ ಹುದ್ದೆಯನ್ನು ತೆಗೆದುಹಾಕಿ ಅವರ ಹುದ್ದೆಯನ್ನ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಬದಲಾಯಿಸಿದ್ದರಿಂದ ಅವರನ್ನು ಜಿಲ್ಲಾ ಖಜಾನೆ ಧಾರವಾಡಕ್ಕೆ ದಿನಾಂಕ 19/2/2024ರಲ್ಲಿ ವರ್ಗಾವಣೆ ಮಾಡಲಾಯಿತು. ಅದೇ ವರ್ಷ ನಡೆದ ವರ್ಗಾವಣೆಯಲ್ಲಿ 23/8/24ರಂದು ಜಿಲ್ಲಾ ಖಜಾನೆ ಹುಬ್ಬಳ್ಳಿಗೆ ದ್ವಿತೀಯ ದರ್ಜೆ ಸಹಾಯಕರಾಗಿ ವರ್ಗಾವಣೆಯಾಗಿ ಬಂದರು. ಹೀಗೆ ನಿರಂತರ 39 ವರ್ಷಗಳ ಸೇವೆಯನ್ನ ಖಜಾನೆ ಇಲಾಖೆಯಲ್ಲಿ ಸಲ್ಲಿಸಿ ಇಂದು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿಯಾಗುತ್ತಿದ್ದಾರೆ. ಇವರ ಅನುಭವ ಹಾಗೂ ಮಾರ್ಗದರ್ಶನ ಇಂದು ನಮ್ಮೆಲ್ಲರಿಗೂ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುವಲ್ಲಿ ಮಾರ್ಗಸೂಚಿಯಾಗಿದೆ. ಇವರ ಮುಂದಿನ ವೃತ್ತಿ ಜೀವನದ ಬದುಕು ಸುಖಕರವಾಗಿರಲೆಂದು ಆಶಿಸುತ್ತಾ ಈ ಮೂಲಕ ಶ್ರೀಮತಿ ಜಯಶ್ರೀ ಕೊಪೆಡೆ ಮೇಡಮ್ ರವರ ವ್ಯಕ್ತಿ ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಒಲೋಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲಾ ಖಜಾನೆಯ ಹುಬ್ಬಳ್ಳಿಯಲ್ಲಿ ನಮ್ಮ ಶ್ರೀಮತಿಯವರಾದ ಜಯಶ್ರೀ ಅವರು 37 ವರ್ಷ ಸೇವೆ ಸಲ್ಲಿಸಿದರು. ಇದಕ್ಕೆ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗಕ್ಕೆ ನೀವು ತೋರಿಸಿದ ಪ್ರೀತಿ, ಅಪಾರವಾದ ಕಾಳಜಿ, ಪ್ರೋತ್ಸಾಹಕ್ಕಾಗಿ ನಾನು ಹೃದಯಪೂರ್ವಕವಾಗಿ ನಿಮ್ಮ ವಿವಿ ಪತಂಗಿ ಧನ್ಯವಾದಗಳು. ರೆಸ್ಪಾನ್ಸಿಬಿಲಿಟಿ. ಸೊ ಕೊಪ್ಪಡೆ ಮೇಡಮ್ ಅವರು ಯಾವತ್ತೂ ಭಾರಿ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಾರೆ. ಯಾವುದಾದ್ರೂ ಅವರಿಗೆ ಅಸೈನ್ ಮಾಡಿರೋ ಕೆಲಸ ಬಿಟ್ಟು ಮತ್ತು ಸುತ್ತಮುತ್ತಲಿರೋ ಕೆಲಸನೂ ನಿಭಾಯಿಸ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಮ್ಮ ಮನೆಯಾಗ ಬೆಳಿಗ್ಗೆ ಟಿಫಿನ್ ನಾವು ಅವಲಕ್ಕಿ ಮಾಡಂತ ಹೇಳಿದೆ ಅಂತಂದ್ರೆ ನಮ್ಮ ಪಪ್ಪ ಉಪ್ಪಿಟ್ಟು ಮಾಡಂತ ಹೇಳಿದ್ರೆ ಎರಡೂ ಮಾಡಿಬಿಡ್ತಾರೆ ಅವ್ರು. ಸೊ ಹಂಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲ ಕೆಲಸ ಮಾಡ್ತಾರೆ. ಎರಡನೇದಾಗಿ ಹೇಳ್ಬೇಕಂದ್ರೆ ಕಮಿಟ್ಮೆಂಟ್. ಸೊ ಯಾವುದೋ ಒಂದು ಕೆಲಸ 100% ಕಮಿಟ್ಮೆಂಟ್ ಇಟ್ಕೊಂಡು ಮಾಡ್ತಾರೆ. ಸೊ ಕಮಿಟ್ಮೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವರ ಖಜಾನೆ ಇಲಾಖೆ ಒಳಗೆ ಕೆಲಸ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತೈತಿ, ಅಂದ್ರೆ ಸರ್ಕಾರಿ ಕೆಲಸ ದೇವರ ಕೆಲಸ ನಾವು ಅನ್ಕೋತೀವಿ, ಬೆಳಗ್ಗೆ ಪಂಚಿನ್ ಮಾಡಿ ಸಂಜೆಗೆ ಪಂಚೌಟ್ ಮಾಡ್ಬಿಟ್ರೆ ಮುಗೀತು ಅಂತ ಹೇಳಿ. ಬಟ್ ನಮ್ಮ ಮಮ್ಮಿ ಅವ್ರ ವೀಕೆಂಡ್ ಆಗು ಕೆಲಸ ಮಾಡ್ಯಾರ.
ಸಂಡೇನು ಬಂದು ಭಾಳ ಸಲ ಕೆಲಸ ಮಾಡ್ಯಾರ. ಆಮೇಲೆ ಮನೆಗೆ ಬಂದ ಮೇಲೂ ಎಷ್ಟೋ ಸಲ ವಾಪಸ್ ಆಫೀಸ್ಗೆ ಹೋಗ್ಯಾರ, ಯಾವ ಫೈಲ್ ಮಿಸ್ ಆಗ್ಯಾವನ, ಯಾವ ಲಾಕ್ ಮಾಡೇನಿಲ್ಲ ಅಂತೇಳಿ. ಸೊ ಹಂಗೆ ಹೇಳ್ಬೇಕಂದ್ರೆ ಮತ್ತೆ ಎಷ್ಟೋ ಸಲ ಕಾಲು ನೋಯಿದ್ರು ಆರಾಮಿಲ್ಲಂದ್ರು ಅಕೌಂಟ್ಸ್ನ ತೊಗೊಂಡು ಬೆಂಗಳೂರು ಹೋಗ್ಯಾರ, ಕೆಲಸ ಮುಗಿಸ್ಕೊಂಡ್ ಬಂದಾರ. ಸೊ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಕಂಪ್ಲೀಟ್ನೆಸ್, ಯಾವುದೇ ಒಂದು ಕೆಲಸನೂ ಫುಲ್ ಪೂರ್ತಿಯಾಗಿ ಮುಗಿಸ್ತಾರೆ, ಯಾವತ್ತೂ ಅರ್ಧಂಬರ್ಧ ಕೆಲಸ ಮಾಡಂಗಿಲ್ಲ. ಸೊ ಅದೊಂದು ವಿಷಯ ಆಯ್ತು ಅವ್ರ ಬಗ್ಗೆ. ಸೊ ಅದಾದ್ಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಎಫಿಷಿಯನ್ಸಿ, ಯಾವುದೇ ಕೆಲಸನೂ ಆ ಟೈಮ್ದಾಗ ಮಾಡ್ತಾರೆ. ಸೊ ನನಗಂತಾರೆ ನೀ ಏನಂದಿಲ್ಲಪ್ಪ ಮಿಜಿ ಅಂತೇಳಿ. ಸೊ ಆ ಕೆಲಸ ಅಸೈನ್ ಮಾಡಿರೋ ಟೈಮ್ದಾಗ ಆ ಕೆಲಸ ಮುಗಿಸ್ತಾರೆ. ಸೊ ಅದೊಂದು ವಿಷಯ ಹೇಳ್ಬೇಕಂತಿದೆ. ಸೊ ಮತ್ತೊಂದು ವಿಷಯ ಹೇಳ್ಬೇಕಂತಂದ್ರೆ ಎಂಪತಿ ಅಂದ್ರೆ ಬೇರೆಯವ್ರದ್ದು ತ್ರಾಸ ಅವ್ರಿಗಿಂತ ಜಾಸ್ತಿ ಇವ್ರ ಅರ್ಥ ಮಾಡ್ಕೋತಾರೆ. ಹೆಂಗಂತಂದ್ರೆ ಇವಾಗ ಮನೆಗೆ ಹೋದ್ಮೇಲೆ ಅವ್ರಿಗೆ ಕಾಲ್ಸ್ ಇರ್ತಾವ, ಬೇರೆಯವ್ರದ ಏನ್ರ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಸೊಲ್ಯೂಷನ್ ಕೊಡ್ತಿರ್ತಾರೆ. ಸೊ ಅದನ್ನು ನಾವು ಅಬ್ಸರ್ವ್ ಮಾಡೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಅವ್ರ ಸ್ಟಬ್ ಅವ್ರನ್ನ ಭಾಳ ಹಠಮಾರಿ ಇದಾರೆ ಅವ್ರೆ. ಹೆಂಗಂತಂದ್ರೆ ಆರೋಗ್ಯ ಕಡೆ ಗಮನ ಕೊಡಂಗಿಲ್ಲ. ಆಮೇಲೆ ಕೆಲಸದಾಗೂ ಅಷ್ಟೇ, ಅವ್ರು ಕೆಲಸ ಹಿಂಗಾಗಬೇಕಂದ್ರೆ ಹಿಂಗಾಗಬೇಕು. ಸೊ ಅದೊಂದು ವಿಷಯ ಅವ್ರ ಬಗ್ಗೆ ಹೇಳ್ಬೇಕಂತಿದ್ದೆ. ಆಮೇಲೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಬೇಕಂತಂದ್ರೆ ವರ್ಕ್ ಎನ್ವೈರ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗೈತಿ. ಸೊ ನೀವೆಲ್ಲ ಈ 37 ವರ್ಷ ಅವರಿಗೆ ಆ ವಾತಾವರಣ ಕೊಟ್ಟಿದ್ದಕ್ಕೆ ಅವ್ರ ಇಷ್ಟೆಲ್ಲ ಮಾಡೋಕ್ಕಾಗತ್ತೆ. ಸೊ ಕೊನೆಯದಾಗಿ ನಾ ಹೇಳ್ಬೇಕಂತಂದ್ರೆ ಆಲ್ ದಿ ಬೆಸ್ಟ್ ಇನ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ಸ್ ಫಾರ್ ಸರ್ವಿಂಗ್ ಅಸ್ ಆಲ್ ದೀಸ್ ಡೇಸ್. ಥ್ಯಾಂಕ್ ಯು ವೆರಿ ಮಚ್. Hi, I would like to tell few words about our family prestige. That's my mother-in-law. So from last 2 years, I'm part of this family, and I'm not that right person to speak about her. But at this moment, I would like to share few thoughts about her. As my husband described, like she has a qualities like empathy, commitment, dedication towards her work. Okay. At the same time, she has balanced her personal life as well. Okay. So she's a great motivation for today's generation. So at this moment, I would like to thank everyone who has supported her in her career growth, her colleagues, ex-colleagues, directors, and her family as well, who has supported to complete her 37 years of journey as a working in the treasury department. So I would like to thank everyone. ಹೇಳ್ಬಿಟ್ಟು ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ. ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಆಗಿ ನಾನು ಮಾತಾಡಬೇಕು ಅಂತ ಅನಿಸ್ತು. ಮಾತಾಡೋದೇನು ಬೇಡ, ಸುಮ್ಮನೆ ಕೂತಿದ್ದೆ. ಬಟ್ ನಮಗೂ ಒಂದು ಅಭಿಮಾನ, ಒಂದು ನಮ್ಮ ಮನೆ ಒಳಗೆ ಒಂದು ಸಕ್ಸಸ್ಫುಲ್ ಆಗಿ ಅವರು ತಮ್ಮ ವೃತ್ತಿ ಜೀವನವನ್ನು ನಡೆಸಿದ್ದಾರೆ. ಮತ್ತು ಎಲ್ಲರಿಗೂ ಭಾಳ ಇಷ್ಟ ಅವರು. ಎಸ್ಪೆಷಲಿ ನಮ್ಮ ಅಜ್ಜಿ ಏನಿದ್ರಲ್ಲ, ಅವ್ರ ಮುದ್ದಿನ ಸೊಸೆನೂ ಹೌದವ್ರು. ಆಮೇಲೆ ನಮ್ಮ ಅಪ್ಪನಿಗೂ ಈಗ ಸತಿ ಅನ್ಕೂಸ್ಕೋಬೇಕು ನಾನು. ನಮ್ಮ ಚಿಕ್ಕಪ್ಪನಿಗೆ ಮ್ಯಾರೇಜ್ ಫಿಕ್ಸ್ ಮಾಡ್ಬೇಕಾದ್ರೆ ಏನು ಈ ಹುಡುಗಿಗೆ ಮಾಡ್ಕೊಳ್ಳು, ನೀನು ಹುಬ್ಬಳ್ಳಿ ಒಳಗೆ ಐತಿ, ನಿನಗೂ ಟ್ರಾನ್ಸ್ಫರ್ ಇಲ್ಲ, ಈ ಹುಡುಗಿನೂ ಚಲೋ ಆಗ್ತಾಳೆ, ಇಬ್ಬರು ಕೂಡ ಚಲೋ ಅದ್ರ ತಕ್ಕಂಗೆ ಇಬ್ಬರು ತಮ್ಮ ದಾರಿಯು ನಾವು ನಡೆಸಿದ್ರು. ನೀವು ಭಾಳ ಹೊಗಳಿದ್ರಿ ನಮ್ಮ ಚಿಕ್ಕಪ್ಪನಿಗೂ. ನಾನು ಅದೇ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಂದು ಯಶಸ್ವಿ ಪುರುಷನಿಂದ ಹೇಗೆ ಮಹಿಳೆ ಇರ್ತಾರಲ್ಲ, ಆ ಯಶಸ್ವಿ ಮಹಿಳೆಯಿಂದಲೂ ನಮ್ಮ ಚಿಕ್ಕಪ್ಪ ಇದ್ದಾರೆ. ಆಮೇಲೆ ಇವರು ಕೂಡ ತಮ್ಮ ಮಕ್ಕಳೊಂದಿಗಾಗಲಿ ಸೊಸೆಯಂದ್ರಿಗಾಗಲಿ ಎಲ್ಲರೂ ತಮ್ಮ ಎಲ್ಲ ಗೈಡೆನ್ಸ್ ಕೊಟ್ಟು ಮುಂದೆ ತಗೊಂಡಿದ್ದಾರೆ. ಅವರ ಹೆಸರಲ್ಲೇ ಇರುವಾಗೆ ಜಯಶ್ರೀ ಅನ್ನೋದ್ರಲ್ಲೇ ಎಲ್ಲರಿಗೂ ಜಯ ಇದೆ ಅವರಿಗೆ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ಕೊಂಡು ನಾನು ಅವ್ರನ್ನ ಹಾರೈಸ್ತೀನಿ. ನಮಗೂ ಗೊತ್ತಿದೆ, ಯಾಕಂದ್ರೆ ನಮ್ಮವರ ನಡುವೆ ಎಲ್ಲ ಮಾತುಕತೆಗಳು ಆಯ್ತು. ನಮ್ಮ ಫ್ಯಾಮಿಲಿ ಬಗ್ಗೆ ಇರ್ಬೋದು, ಅವ್ರ ಫ್ಯಾಮಿಲಿ ಬಗ್ಗೆ ಇರ್ಬೋದು, ಅಥವಾ ಅವರ ಬಾಲ್ಯದ ಬಗ್ಗೆ ಇರ್ಬೋದು, ನಾವೆಲ್ಲ ಶೇರ್ ಮಾಡ್ಕೊಂಡ್ಬರ್ತೀವಿ. ಅವ್ರು ಹೇಳ್ತಿದ್ರು, ನಾನು ಭಾಳ ಇದೆ, ಭಾಳ ಪ್ರೀತಿಯಿಂದ ಬೆಳೆಸಿದ್ರು ಅಂತ ಹೇಳಿ. ಅವರಿಗೆ ದೇವರ ದಯದಿಂದ ಅವ್ರ ಮನೆಯವರು ಹಂಗೆ ಸಿಕ್ಕರು.
ಹಾಗಾಗಿ ಅವರು ಒಂಥರ ಏನಂದ್ರೆ ಒಂದು ಮಾತಾಡ್ತಾರೆ, ಏನಂದ್ರೆ ನಾವು ಯಾವುದೇ ಇನ್ಸ್ಟಿಟ್ಯೂಷನ್ದಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಅದರಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ನಾವು ಜೀವನದಲ್ಲಿ ಯಶಸ್ವಿ ಆಗ್ಬೇಕು. ನಾವು ಮೊದಲು ಜೀವನದಾಗ ಹೀರೋ ಆಗಿರ್ಬೇಕು. ನಮ್ಮ ವೈಯಕ್ತಿಕ ಜೀವನದಾಗ ನಾವು ಹೀರೋ ಆಗಿದ್ದರೆ ನಮ್ಮ ಸರ್ವಿಸ್ನಲ್ಲಿ ಸರ್ವಿಸ್ ಇರಲಿ, ಬಿಸ್ನೆಸ್ ಇರಲಿ ಅಥವಾ ಯಾವುದೋ ಒಂದು ಪ್ರೊಫೆಷನ್ ಇರಲಿ, ಅಲ್ಲಿ ನಾವು ಯಶಸ್ವಿಯಾಗಿ ಹೀರೋ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಮೇಡಮ್ ಅವರು ಮುಂಚಿಂದ ಅವ್ರು ಹೀರೋಯಿನ್, ಸರ್ವಿಸಿಗೆ ಬರೋಕಿನೂ ಹೀರೋಯಿನ್, ಮನೆಗೆ ಬಂದ ಮೇಲೂ ಹೀರೋಯಿನ್. ಹಾಗಾಗಿ ಆಟೋಮೆಟಿಕ್ಲಿ ಸರ್ವಿಸ್ ಕೂಡ ಅಷ್ಟು ಚೆನ್ನಾಗೇ ಮಾಡಿಬಿಟ್ಟಿದ್ದಾರೆ ಅವರು. ಹಾಗಾಗಿ ಈ ಮಾತುಗಳನ್ನ ಅವ್ರ ಬಗ್ಗೆ ಆಡಲಿಕ್ಕೆ ಬಯಸ್ತೇನೆ. ಆಮೇಲೆ ಇನ್ನೊಂದು ನಾನು ಮಾತಾಡಿದ್ರೆ ನನಗೆ ಈ ಥರ ಎಲ್ಲರಿಗೂ ಹಾಸ್ಯವಾಗಿ ಮಾತಾಡೋದು, ರಂಜಿಸೋದು ಅದು ನನಗೆ ಬರಂಗಿಲ್ಲ, ಗೊತ್ತಿಲ್ಲ ನನಗೆ. ಏನಾರ ಒಂದಷ್ಟು ರೂಲ್ಸ್ KFC ಬಗ್ಗೆ ಕರ್ನಾಟಕ ಸರ್ವಿಸ್ ರೂಲ್ಸ್ ಬಗ್ಗೆ ಹೇಳ್ರಿ ಅಂತ ಹೇಳಂತ ನಾನು ಬೇಕಾದ್ರೆ ಇನ್ನೂ ಒಂದು ತಾಸು ಮಾತಾಡ್ತೀನಿ. ಅವರು ಎಲ್ಲರೂ ಒತ್ತಾಯದ ಮೇರೆಗೆ ನನಗೆ ಇಲ್ಲಿ ಕರೆಸಿದ್ರು. ಏನಂದ್ರೆ ನಿನ್ನೆ ಹೇಳಿದ್ದೆ ನಾನು, ಇಲ್ಲ ಐನ್ಸ್ಟೈನ್ ಹೇಳಿದ್ದ ಜ್ಞಾನಕ್ಕಿಂತ ಕಲ್ಪನಾ ಶಕ್ತಿ ಮುಖ್ಯ ಅಂತೇಳಿ. ಆಮೇಲೆ ನಾನು ಹೇಳಿದೆ, ಅವರು ನನ್ನ ಜೋಡಿ ಸರ್ವಿಸ್ದಲ್ಲಿ ನಾನು ಕಂಡಿದ್ದು ಇಲ್ಲ ಜ್ಞಾನಕ್ಕಿಂತ ಕಲ್ಪನಾ ಶಕ್ತಿ ಮುಖ್ಯ ಅಲ್ಲ, ನೆನಪಿನ ಶಕ್ತಿ ಮುಖ್ಯ ಅಂತ ಹೇಳಿ. ಅವ್ರ ನೆನಪಿನ ಶಕ್ತಿ ಅದನ್ನೆಲ್ಲ ಸಂದರ್ಭಗಳನ್ನೆಲ್ಲ ಹೇಳಿದೆ. ಇವತ್ತು ನಾನೇನು ಹೇಳ್ತೇನೆ ಅಂದ್ರೆ ನಾನು ಹಿಂಗೆ ಏನೇನೋ ಮಾತಾಡ್ಕೊತ ಹೋಗ್ಬಿಡ್ತೇನೆ. ಇವತ್ತೇನು ಹೇಳ್ತೇನೆ ಅಂದ್ರೆ ಜ್ಞಾನಕ್ಕಿನ ಕಲ್ಪನಾ ಶಕ್ತಿಗಿನ ನೆನಪಿನ ಶಕ್ತಿಗಿನ ಚಾರಿತ್ರ್ಯ ಬಹಳ ಮುಖ್ಯ. ಆ ಚಾರಿತ್ರ್ಯ ಹೆಂಗೆ ಬರ್ತದೆ ಅಂತಂದ್ರೆ ಉತ್ತಮ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಚಾರಿತ್ರ್ಯ ಬರ್ತದೆ. ಅದಕ್ಕೆಲ್ಲ ನಮ್ಮ ಜಯಶ್ರೀ ಮೇಡಮ್ ಅವರು ಎಲ್ಲ ಅವರು ಭಾಗಿಯಾಗಿದ್ದಾರೆ, ಅದಕ್ಕೆ ಅನ್ವರ್ಥಕವಾಗಿದ್ದಾರೆ. ಹೀಗಾಗಿ ನಾವು ಯಾವಾಗಲೂ ನೆನಪು ಮಾಡ್ಕೊತೀವಿ. ಅವ್ರು ಹೇಳ್ತಿದ್ರು ಯಾವಾಗಲ ಅವ್ರಿಗೆ ಕಾಲು ನೋವಾದಾಗ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ಕೊಡ್ತೇನೆ ಅಂತ ಹೇಳ್ತಿದ್ರು. ಕೊಟ್ಬಿಡ್ರಿ ಮೇಡಮ್ ಅಂತ ಹೇಳ್ತೀನಿ. ಬಹುಶಃ ಯಾರೋ ಒಂದು ಹೇಳಿರ್ಲಿಕ್ಕಿಲ್ಲ, ಕೊಟ್ಬಿಡ್ರಿ ಮೇಡಮ್ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ಗೊತ್ತಿತ್ತು ಅವ್ರಿಗೆ ಸರ್ವಿಸ್ ಮಾಡಲೇಬೇಕಪ್ಪ ಅಂತ ಅನ್ನೋದಂತ ಏನಿದ್ದಿಲ್ಲ. ಅವರು ತಮ್ಮ ಖುಷಿಗಾಗಿ ಮಾಡ್ತಿದ್ರು ಅವರು. ಹಾಗಾಗಿ ಕೊಡ್ರಿ ಮೇಡಮ್, ನನಗಂತ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಮನೆ ಹತ್ರ ನಿಮ್ಮ ಮನೆ ಅದ, ಹಂಗಾಗಿ ನಾವು ಮೇಲಿಂದ ಮೇಲೆ ಯಾವುದಾದ್ರೂ ಸಮಾರಂಭದಾಗ ಸೇವೆ ಸೇರ್ತೀವಿ, ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳಂಗಿಲ್ಲ, ಹಂಗಾಗಿ ಕೊಟ್ಬಿಡ್ರಿ ಅಂತ ನಾನು ಹೇಳ್ತಿದ್ದೆ. ಬಹುಶಃ ನಾವು ಒಬ್ಬನೇ ಇರ್ಬೋದು, ನೀವು ರಿಟೈರ್ಡ್ ಆಗ್ಬಿಡ್ರಿ ಅಂತ. ಇವತ್ತು ಕೂಡ ನಾನು ಹೇಳ್ತೇನೆ, ನಾ ಮೇಡಮ್ ಅವ್ರನ್ನ ಮಿಸ್ ಮಾಡ್ಕೊಳಂಗಿಲ್ಲ. ಅವ್ರ ಜೋಡಿ ಸಾಕಷ್ಟು ಸರ್ವಿಸ್ ಮಾಡಿಬಿಟ್ಟಿದೆ ನಾನು. ಹಾಗಾಗಿ ಮತ್ತೆ ಯಾವ್ದಕ್ಕೆ ಮಿಸ್ ಮಾಡ್ಕೊಳಂಗಿಲ್ಲ ಅಂತಂದ್ರೆ ಈ ರೀತಿ ಯಾಕೆ ಹೇಳ್ತೇನೆ ಅಂತಂದ್ರೆ ನನಗೆ ವೈಯಕ್ತಿಕವಾಗಿಯೂ ಅವರು ಯಾವಾಗಲೂ ಅವ್ರ ಜೋಡಿ ಬಳಕೆ ಇದೆ. ಅವ್ರ ಜೋಡಿ ಆಯ್ತು, ಅವ್ರ ಕುಟುಂಬದವ್ರ ಜೋಡಿ ಆಯ್ತು, ಮತ್ತು ಮೇಲಿಂದ ಮೇಲೆ ನಾವು ಒಂದೇ ಏರಿಯಾದಲ್ಲಿ ಇದ್ದಾಗ ನಾವು ಸಿಗ್ತೀವಿ. ಹಾಗಾಗಿ ನಾವು ಅವ್ರನ್ನ ಮಿಸ್ ಮಾಡ್ಕೊಳಂಗಿಲ್ಲ ಅಂತಲೂ ಹೇಳ್ತೇನೆ. ಮಾತಾಡ್ತೇನೆ, ಸಾಕನ್ನಿಸ್ತದೆ ನಾನು. ಆಮೇಲೆ ಅಂಜಲಿ ಸರ್ ಒಂದು ಎಕ್ಸಾಂಪಲ್ ಅವರು ಆಮೇಲೆ ಅವರು ಒಂದ್ಸಲ ಏನು ಮಾಡಿದ್ರು, ಭಾಳ ಸೆಲ್ಫೋನ್ ಮಾತಾಡ್ತಾ ಬರ್ತಾರೆ ನನಗೆ, ಎದುರು ಮಾಡಾಕತ್ತಾರೆ, ಅವಾಗಿನ ನೋಡಿ ಮುಖ ನೋಡ್ಕೊಂಡು ಅತ್ತ ಮಾಡಾಕತ್ತಾರೆ ಅಂತ ಹೇಳಿದ್ರೆ. ಅದಕ್ಕೆ ಆಮೇಲೆ ಎಲ್ಲರಿಗೂ ರಾಖಿ ಕಟ್ಟಾಳ, ನನಗೆ ಕಟ್ಟಿಲ್ಲ ಆಕಿ. ಆಯ್ತು ಬಿಡಿ ಸರ್, ಒಂದು 100 ಎಂತ ತೋರಿಸ್ಬೇಕು, ನಂಗೆ ಅಂತ ಸಣ್ಣದು ಬೇಡ, ದೊಡ್ಡ ತೋರಿಸ್ಬೇಕಂತ. ನಮ್ಮ ಪ್ರಕಾಶ ಅನ್ನೋದು ಮುಖ ದೊಡ್ಡದು ಕಲಿಸಿ, ಆಯ್ತಾ ದೊಡ್ಡದಾಗ ಕಟ್ಟು ನಿಮ್ಗೆ ಅಂತಂದು ಕಟ್ಟಿದ್ದೆ. ಯಾವಾಗ ಮಾತಾಡ್ತಕ್ಕ ಅಷ್ಟು ನಮ್ಗೆ ಎಲ್ಲರೂ ಒಡನಾಟ ಅಂತ ಆಫೀಸ್ನಾಗ ಆ್ಯಸ್ ಅ ಬ್ರದರ್ಸ್ ಎಲ್ಲರೂ ನನಗೆ ಭಾಳ ಇದರಿಂದ ಕೋಆಪ್ರೇಷನ್ ಕೊಟ್ಟಿರಿ. ಅದಕ್ಕೆಲ್ಲರೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಒಂದು ಸೆಕೆಂಡ್. ಆಮೇಲೆ ಇನ್ನೊಂದು ವಿಷಯ, ನಂಗೆ ಮಾರ್ಚ್ ಐತಿ ಅಂತ ಹೇಳಿದ್ದಕ್ಕೆ ನಮ್ಮ ಬೀಗರು ಆಯ್ತು ಮದುವೆನ ನಾನು ಹೇಳಿದೆ, ನಾನು ಮದುವೆ ಈಗ ಮಾಡೋದು ಬೇಡ್ರಿ, ನನಗೆ ಮಾರ್ಚ್ 7 ಐತಿ ಆಯ್ತು ಅಂತೇಳಿ ಅವ್ರು ಭಾಳ ಕೋಆಪ್ರೇಷನ್ ಕೊಟ್ಟರು. ಅವ್ರಿಗೂ ಒಂದು ಥ್ಯಾಂಕ್ಸ್ ಇಟ್ಕೊಂಡು ಪ್ರತಿಯೊಂದು ನಮ್ಗೇನೆಲ್ಲ ಇದರಿಂದ ಎಲ್ಲ ನಿಮ್ಗೆ ಪ್ರೀತಿ ಸರ್ಕಾರ ಇಲ್ಲೇ ಇರಬೇಕಂತಂದೇಳಿ ಥ್ಯಾಂಕ್ಸ್ ಕೊಡೋದು ಅಂತ ಹೇಳಿದ್ರ. ಭಾಳ ಸೀನಿಯರ್ ಪರ್ಸನ್ ಅವರು ನಮ್ಮ ಖಜಾನೆ ಇಲಾಖೆ ಒಳಗೆ. ಬಹುಶಃ ಈ ಖಜಾನೆ ಅದು ನಮ್ಮ ಜಿಲ್ಲಾ ಖಜಾನೆ ಹುಬ್ಬಳ್ಳಿ ಒಳಗೆ ಎಷ್ಟು ಜನ ಆಫೀಸರು ಸಿಬ್ಬಂದಿ ವರ್ಗ ಸೇವೆಯನ್ನು ಸಲ್ಲಿಸಿ ಹೋಗಿದ್ದರು, ಅಷ್ಟು ಎಲ್ಲ ಜನರ ಹೆಸರನ್ನು ಕೂಡ ಮೇಡಮ್ ಅವರಿಗೆ ಗೊತ್ತು ಏನ್ರಿ. ಆಮೇಲೆ ಯಾವ್ಯಾವ ಪೀರಿಯಡಲ್ಲಿ ಏನೇನಾಗಿದೆ, ಒಂದು ರೀತಿ ಇದು ಇದ್ರು CDR DVD ಸ್ಟೋರೇಜ್ಗೆ ನಾವೇನು ಹೇಳ್ತೀವಲ್ಲ ಆ ಥರ ಅಂದ್ರೂ ಮೇಡಮ್ ರೆಡಿ ಇಲ್ಲ ಅಂತ ಹೇಳ್ಬೋದು.
ಯಾಕಂತ ಕೇಳಿದ್ರೆ ಒಂದೇ ಸ್ಥಾನದಲ್ಲಿ ನಾವು ಒಬ್ಬ ಎಂಪ್ಲಾಯಿ ಇದ್ಕೊಂಡು ಸೇವೆಯನ್ನು ಸಲ್ಲಿಸೋದು ಅಷ್ಟು ಸರಳವಾದಂತಹ ಕೆಲಸ ಅಂತ ಹೇಳಿ ನನಗನ್ಸುತ್ತೆ. ಮತ್ತು ಅಷ್ಟೇ ಜಾಣರು ಕೂಡ ಅವರು ಕೆಲಸದ ವಿಚಾರದೊಳಗೆ ನಾವು ಅಬ್ಸರ್ವ್ ಮಾಡಿದ್ದೀವಿ, ಭಾರಿ ಕರೆಕ್ಟ್ ಮತ್ತು ನೀಟ್ ಕೆಲಸ ಅವ್ರದ್ದು. ನಾನು ಹೊಸದಾಗಿ ಈ ಖಜಾನೆಗೆ ಜಿಲ್ಲಾ ಖಜಾನಾಧಿಕಾರಿಯಾಗಿ ಜಮಖಂಡಿಂದ ಇಲ್ಲಿಗೆ ವರ್ಗಾವಣೆ ಹೊಂದಿ ಬಂದಾಗ ನಮ್ಮ ಟ್ರೆಜರಿ ರೋಲ್ಗಳಲ್ಲಿ ಬ್ಯಾಕ್ ಆಫೀಸ್ ಅಸಿಸ್ಟೆಂಟ್ ಅನ್ನೋದು ಭಾಳ ಪ್ರಮುಖವಾದಂತಹ ಒಂದು ಪಾತ್ರ ಅದು ಏನ್ರಿ. ನಾನು ಇಲ್ಲಿಗೆ ಬಂದಾಗ ನಮ್ಮ ಜಿಲ್ಲಾ ಖಜಾನೆ ಹುಬ್ಬಳ್ಳಿ ಏನು ಸಣ್ಣ ಟ್ರೆಜರಿ ಅಲ್ಲ. ನಾನು ಬಂದಾಗ ಬಹುಶಃ 196-95 PDUಗಳಿದ್ವು ಇಲ್ಲಿ, ಈಗ ಇನ್ನೂ ಜಾಸ್ತಿ ಆಗಿದ್ದಾರೆ. ಇದು ಒಬ್ಬರು ಬ್ಯಾಕ್ ಆಫೀಸ್ ಅಸಿಸ್ಟೆಂಟ್ ವರ್ಕ್ ಮಾಡ್ತಿದ್ರು ಡೈಲಿ ಮಿನಿಮಮ್ ನಮ್ಮಲ್ಲಿ. ಅವಾಗ ಈಗ ಅಷ್ಟು ಬಿಲ್ಲಿಂದ ನಮಗೆ ಎಫೆಕ್ಟ್ ಇಲ್ಲ, ಖಜಾನೆ ಒನ್ ಇರ್ಬೋದು ಮ್ಯಾನ್ಯುವಲ್ ಇರುವಾಗ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ವಿ. ಅವಾಗ ಒಬ್ಬರೇ ಒಬ್ರು ಆ ಪಾತ್ರವನ್ನ ನಿರ್ವಹಣೆ ಮಾಡ್ತಿದ್ರು. ಸುಮಾರು ಒಂದು 150 ಸ್ಯಾಲ್ರಿ ಟೈಮಲ್ಲಿ ಅಂತೂ 200ರಿಂದ 250 ಬಿಲ್ ಬರ್ತಿತ್ತು ನಮ್ಮ ಖಜಾನೆಗೆ. 150 ಅಂತೂ 100ರಿಂದ 150 ಬಿಲ್ ಅಂತೂ ಕಂಪಲ್ಸರಿ ಬರ್ತಿತ್ತು ಬೇರೆ ಟೈಮಲ್ಲಿ ಕೂಡ. ಅದೆಲ್ಲ ಬಿಲ್ಲನ್ನು ಒಬ್ಬರೇ ಕುಂತ ಅದು ಇನ್ ಟೈಮ್ನೇ ಮುಗಿಸೋದ್ರಿ. ಇದು ಸರಳವಾದಂತಹ ಮಾತಲ್ಲ. ನಾವು ತಾಲೂಕಾ ಟ್ರೆಜರಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ, ಜಿಲ್ಲಾ ಕಚೇರಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ. ನಮಗೆ ಈ ಪಾತ್ರಗಳನ್ನ ರೋಲ್ಗಳನ್ನ ಯಾಕೆ ಹಾಕ್ತಿರಪ್ಪ ಅನ್ನುವಂಥ ಸಿಬ್ಬಂದಿ ಇದ್ದಾರೆ ಇವತ್ತಿನ ದಿವಸ. ನಮ್ಗೆ ಯಾಕೆ ಕೊಡ್ತೀರಿ ಸರ್, ಆ ರೋಲ್ ಬೇಡ, ಈ ರೋಲ್ ಬೇಡ, ಈ ರೋಲ್ ಬೇಕು ಅನ್ನುವಂತಹ ಸಿಬ್ಬಂದಿ ಬಹಳ ಇದ್ದಾರೆ. ಅಂಥದ್ರೊಳಗೆ ಯಾವ ರೋಲ್ ಕೊಟ್ಟರು ಕೂಡ ಅದರಲ್ಲಿ ವಿಶೇಷವಾಗಿ ಆ ರೋಲ್ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವಂತಹ ಒಂದು ರೋಲ್ ಅದು. ಆ ರೋಲನ್ನು ಕರೆಕ್ಟಾಗಿ ಸ್ಕ್ರೂಟ್ನಿ ಮಾಡಿ ಆ ಬಿಲ್ಲನ್ನು ಪಾಸ್ ಮಾಡುವಂತಹ ಕೆಲಸವನ್ನು ಅವರೊಬ್ಬರೇ, ನಾನು ಚಾರ್ಜ್ ಇರೋವರೆಗೂ ಬಹುಶಃ ಅವರೇ ಮಾಡಿದ್ದಾರೆ. ಏನು ರಜೆ ಹೋದಾಗ ಅಷ್ಟೇ ಚೇಂಜ್ ಮಾಡಿದೆ ಹೊರತು ಒಬ್ಬರೇ ಮಾಡಿದ್ದಾರೆ ಅಂತಂದ್ರೆ ಇದು ನಮ್ಮೆಲ್ಲರಿಗೂ ಒಂದು ನಂಬಲಾರದಂಥ ಅಸಾಧ್ಯವಾದಂತಹ ಮಾತಂತಂದ್ರೆ ತಪ್ಪೇನಿಲ್ಲ. ಯಾಕಂತಂದ್ರೆ ಇಂಥ ಇಡೀ ವಯಸ್ಸಿನಲ್ಲಿಯೂ ಕೂಡ ಅವರು ಅಷ್ಟೊಂದು ಕೆಲಸ ಪರ್ಫೆಕ್ಟಾಗಿ ಮತ್ತು ಕರೆಕ್ಟಾಗಿ ನೋಡ್ರಿ, ಬೆಳಗ್ಗೆಯಿಂದ ಬಿಲ್ ಬರ್ತಿತ್ತು ಅಂತಂದ ತಕ್ಷಣ ನಮ್ಮಲ್ಲಿ 2:30 ಕ್ಲೋಸ್ ಆಗುತ್ತಾ ಬಿಲ್ ತಗೊಳ್ಳೋದು. ಕರೆಕ್ಟ್ 3:30-4 ಗಂಟೆಗೆ ನಮ್ಗೆ ಟ್ರೆಜರಿ ಆಫೀಸರ್ಸ್ಗೆ ಬಂದ್ಬಿಡ್ಬೇಕು ಬಿಲ್ಸ್. ಅಂದ್ರೆ ತಮ್ಮ ರೋಲ್ ಒಳಗಡೆ ಯಾವುದೇ ಬಿಲ್ಲನ್ನು ಪೆಂಡಿಂಗ್ ಇಟ್ಟು ಹೋದಂತಹ ಉದಾಹರಣೆಗಳನ್ನು ನಾನು ನೋಡಿಲ್ಲ. ಬೇಕಾದಷ್ಟು ಬಿಲ್ ಇರಲಿ ಅವರು. ಇವನ್ ಮಾರ್ಚ್ ತಿಂಗಳಲ್ಲಿಯೂ ಕೂಡ ನಾನು ಮತ್ತು ಇನ್ನೊಬ್ರು ATO ಇದ್ರಿ. ಈಗ ಅಭಿನಯ್ ಪ್ರಸಾದ್ ಸರ್ ಬಂದ್ಮೇಲೆ ಒಂದು ಪೋಸ್ಟ್ ಇಲ್ಲಿ ಅಪ್ಗ್ರೇಡ್ ಆಯಿತು. ಸರ್ ಬಂದಾರ 3 ಜನ ಆಫೀಸರ್ಸ್ ಇದೀವಿ ನಾವು ಅಂತ ನಮಗೆ ಬರ್ಡನ್ ಅನಿಸ್ತಾ ಇಲ್ಲ. ನಾವಿಬ್ರು ಆಫೀಸರ್ಸ್ ಇದ್ದಾಗ ಬಿಲ್ಸ್ ತುಂಬಾ ಬರ್ತಿತ್ತು. ಹಂಗಾಗಿ ಆ ಬಿಲ್ಸ್ಗಳನ್ನ ಇವರೆಲ್ಲ ಕಳಿಸಿದ್ರು ಅಂತಂದ್ರೆ ಎಸೆಗಳು ನಮಗೆಲ್ಲ ಕಳಿಸಿದ್ರೆ ಅವ್ನು ಜೋಡಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ. ಅಂತ ಸಂದರ್ಭದಲ್ಲಿ ಅವರು ಜೊತೆಲಿ ನಮ್ಮ ಸ್ಟಾಫ್ ಕರ್ಕೊಂಡ್ಬಂದ್ಬಿಟ್ಟು ನಾವು ಬಿಲ್ ಜೋಡಿಸ್ಕೊಡೋದಾಗ್ಲಿ, ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದದ್ದಾಗ್ಲಿ, ಆಮೇಲೆ ಅಬ್ಜೆಕ್ಷನ್ಸ್ ಏನಾದರೂ ಇದ್ರೆ ಅವನ್ನ ನೋಟ್ ಮಾಡಿಬಿಟ್ಟು ಕಳಿಸೋದಾಗ್ಲಿ, ಅಕೌಂಟ್ಸ್ ವಿಚಾರದಲ್ಲಿ ಇರ್ಬೋದು. ಮತ್ತು ಡಿಪಾಸಿಟ್ ವಿಚಾರದೊಳಗೆ ನಮ್ಮ ಖಜಾನೆ ಒಳಗೆ ಡಿಪಾಸಿಟ್ ಮಾಡ್ಯೂಲ್ ಏನಿದೆಯಲ್ಲ ಒಂಚೂರು ಅದು ಟಫೆಸ್ಟ್ ಮಾಡ್ಯೂಲ್ ಅಂತಂದ್ರೆ ಅಡ್ಡಿ ಇಲ್ಲ. ಆ ಡಿಪಾಸಿಟ್ ಮಾಡಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು ಅವರು. ನಮಗೆ ಇನ್ನೂ ಕರೆಕ್ಟಾಗಿ ಎಲ್ಲೆಲ್ಲಿ ಡಿಪಾಸಿಟ್ ವಿಚಾರಗಳು ಎಲ್ಲೆಲ್ಲಿ ಐತಿ ಅನ್ನೋದು ಗೊತ್ತಿಲ್ಲ, ಆಫೀಸರ್ಸ್ ಆದರೂ ಕೂಡ ಏನ್ರಿ ಅಂಥ ವಿಚಾರಗಳನ್ನು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ರು ಮೇಡಮ್. ನಾವೇನಾದರೂ ವಿಷಯ ಗೊತ್ತಿರಲಿಲ್ಲ ಅಥವಾ ಏನಾದರೂ ಗೊಂದಲ ಇತ್ತಂತಂದ್ರೆ ಕೋಪಡಿ ಮೇಡಮ್ ಕರೀರಿ, ಜಯಶ್ರೀ ಮೇಡಮ್ ಕರೀರಿ ಅಂತೇಳಿ ಕರೆದ್ಬಿಟ್ಟು ನಾವಿದ್ದಾಗಾಯ್ತು ಸರ್ ಕ್ಲಾರಿಫಿಕೇಶನ್ ತೊಗೊಳ್ತಿದ್ವಿ ನಾವು. ಅದಕ್ಕೆ ಇವತ್ತಿನ ದಿವಸ ಮೇಡಮ್ ಅಷ್ಟೆಲ್ಲ ನಾಲೆಜನ್ನು ಹೊಂದಿದ್ರು. ಮತ್ತು ಯಾವತ್ತೂ ಕೂಡ ನಮ್ಮ ಆಫೀಸ್ನೊಳಗೆ ಅವರಷ್ಟೇ ಅಲ್ಲ, ಎಲ್ಲರೂ ನಾವು ಒಂದು ಮನೆ ಒಳಗಿದ್ದಂತಹ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ವಿ ಹೊರತು. ಮೇಡಮ್ ಅವರಂತೂ ಏನ್ರಿ, ಮೇಡಮ್ ಅವರಂತೂ ಯಾರ ಜೊತೆನೂ ಒಂದು ದಿವಸನೂ ಕೋಪ ಮಾಡ್ಕೊಂಡಿಲ್ಲ, ಅವ್ರ ಜಗಳ ಮಾಡಿಲ್ಲ, ಶಿಫ್ಟ್ ಮಾಡ್ಕೊಂಡಿಲ್ಲ. ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಹಂಗಿರ್ಬೇಕು. ಈಗ ಶಿಫ್ಟ್ ಎಲ್ಲರಿಗೂ ಬರುತ್ತಾ, ಕೋಪನೂ ಎಲ್ಲರಿಗೂ ಬರುತ್ತಾ, ಆಮೇಲೆ ಭಾಳ ಸಮಾಧಾನ ಇರೋದು ಭಾಳ ಕಷ್ಟ. ಅಂಥದ್ರಲ್ಲಿ ಜಯಶ್ರೀ ಮೇಡಮ್ ಭಾಳ ಶಾಂತ ರೀತಿಯಿಂದ ತಮ್ಮ ಕೊಟ್ಟಂಥ ಕೆಲಸ ಇರ್ಬೋದು ಅದನ್ನೆಲ್ಲ ನಿಭಾಯಿಸಿ ಇವತ್ತಿನ ದಿವಸ ಒಂದು ತಮ್ಮ ಏನದು ಕೊನೆಯ ಮೆಟ್ಲು ಅಂತ ಹೇಳ್ತಾರೆ. ಕೊನೆಯ ಮೆಟ್ಲು ಅಂತಂದ್ರೆ ಇನ್ನು ಸೇವಾ ವೃತ್ತಿ ವಿಚಾರದಲ್ಲಿ ಈ ಒಂದು ಕೊನೆಯ ಘಟ್ಟ ಅಂತ ಹೇಳ್ಬೋದು ನಾವು. ಕೊನೆ ಒಳಗೆ ಕಚೇರಿಗೆ ಬಂದು ತಮಗೆ ವಹಿಸಿಕೊಟ್ಟಂತಹ ಕೆಲಸವನ್ನು ತುಂಬ ಸಲೀಸಾಗಿ ಮಾಡಿ ಇವತ್ತಿನ ದಿವಸ ಯಶಸ್ಸಿನ ಮೆಟ್ಟಿಲನ್ನು ಅವರು ಏರಿದಾರ. ಹಾಗಾಗಿ ಇಂಥ ಒಬ್ಬ ಸಿಬ್ಬಂದಿ ನಮ್ಮ ಖಜಾನೆ ಒಳಗೆ ಇನ್ನು ಇರೋದಿಲ್ಲ.
ಅವರು ನಿವೃತ್ತಿನ ಹೊಂತಾರ ಅಂತಂದ್ರೆ ಬಹಳ ಒಂದು ಬೇಸರದ ವಿಚಾರ ಅಂತಂದ್ರೂ ತಪ್ಪಿಲ್ಲ. ಅಂತ ಸಿಬ್ಬಂದಿ ಇರಬೇಕು. ಒಂದು ರೀತಿ ನಮ್ಮ ಖಜಾನೆಯ ಒಂದು ಅಸೆಟ್ ಅಂದ್ರೂ ಅಡ್ಡಿಲ್ಲ. ಅವರು ಅಂಥವ್ರು ಬೇಕು. ಹಿರಿಯರೆಲ್ಲ ರಿಟೈರ್ಮೆಂಟ್ ಆಗಿ ಹೋಗ್ತಾ ಇದ್ರೆ ನಮಗೆ ಸ್ವಲ್ಪ ನಾಲೆಜಿನ ಏನದು ಜ್ಞಾನದ ಅಥವಾ ಅನುಭವದ ಕೊರತೆನೂ ಆಗ್ಬೋದು ಅಂತ ಅನ್ಸುತ್ತೆ. ಆದ್ರೆ ಒಂದಂತ ಹೇಳ್ಬೋದು, ಯಾರು ಹೋದ್ರು ಯಾವ ಕೆಲಸ ನಿಲ್ಲಲ್ಲ ಅಂತೇಳಿ ನಾವು ಯೋಚನೆ ಮಾಡಬಹುದು. ಆದ್ರೆ ಅಂಥ ವ್ಯಕ್ತಿ ಹೋಗ್ತಾರ, ರಿಟೈರ್ಮೆಂಟ್ ಆಗ್ತಾರ ಅಂತಂದ್ರೆ ಅದೇನು ಸಣ್ಣ ವಿಚಾರ ಏನಲ್ಲ. ಹೀಗಾಗಿ ಏನೇ ಇರಲಿ, ಒಟ್ಟಾರೆ ಒಳ್ಳೆ ಕೆಲಸಗಾರರು, ಶಾಂತ ಸ್ವರೂಪಿಯವರು ಅಂತ ಮೇಡಮ್ ಇವತ್ತಿನ ದಿವಸ ರಿಟೈರ್ಮೆಂಟ್ ಹೊಂತಾ ಇದ್ದಾರೆ, ವಯೋ ನಿವೃತ್ತಿಯನ್ನು ಹೊಂತಾ ಇದ್ದಾರೆ. ಹಾಗಾಗಿ ಆ ವಯೋ ನಿವೃತ್ತಿಯ ಜೀವನ ಸುಖಕರವಾಗಿರಲಿ. ಆಮೇಲೆ ನಮ್ಮ ಖಜಾನೆಗೆ ನಿವೃತ್ತಿ ಹೊಂದಿದೆ ಅಂತ ತಿಳ್ಕೊಂಡು ಮನೆ ಹಾಕೊಂಡಿರ್ಬೇಡ್ರಿ ಮೇಡಮ್. ಆಫೀಸಿಗೆ ಬರ್ಬೇಕು, ಸರ್ಗೆ ಹೇಳ್ತೀವಿ, ನಾವು ಹೇಳ್ಕೊಂತೀವಿ ಸರ್ಗೆ. ಆಮೇಲೆ ಖಜಾನೆಗೆ ಬಂದು ಏನಾರು ಸಣ್ಣ ಪುಟ್ಟ ಕೆಲಸ ಹೇಳ್ತೀವಿ, ಮಾಡಿಕೊಡ್ಬೇಕು ನೀವು ಅಂತ ವಿನಂತಿಸ್ತಾ, ದೇವರು ನಿಮ್ಗೆ ಆರೋಗ್ಯನ, ಸುಖ ಸಂಪತ್ತನ್ನ, ಈಗಾಗಲೇ ಸಾಕಷ್ಟು ಸುಖ ಸಂಪತ್ತೆಲ್ಲ ಐತಿ, ಆದರೂ ಇನ್ನಷ್ಟು ಕೊಡ್ಲಿ, ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗಲಿ, ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ಸ್ನೇಹಿತರು, ನನ್ನ ಸಹೋದ್ಯೋಗಿ, ಇವರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧಿಕಾರಿಗಳಿಗೆ ಮತ್ತು ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನಾನು 7/11/1980 ಇಲ್ಲಿ ಸೇವೆ ನಿರ್ವಹಿಸೀನಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಸಹಕಾರ ಖಜಾನೆ ಸಿಬ್ಬಂದಿ. ನೀವೆಲ್ಲ ಸಹಕಾರ ಕೊಟ್ಟಿದ್ರಿಂದ ನಾನು ಇದು ಯಶಸ್ವಿ ಪೂರ್ಣಗೊಳಿಸಿ. ಅದು ನೆಕ್ಸ್ಟ್ ಅಂತಂದ್ರೆ ಸರ್ ಹೇಳಿದಂಗ ನಮ್ಮ ಪತಿಯವರು ಅದಕ್ಕೆ ಬಹಳ ಬೆಂಬಲ ಕೊಟ್ಟರು ನನಗೆ. ಯಾಕಂದ್ರೆ ರಾತ್ರಿ ಒಂದೊಂದ್ಸಲ ಫೈಲ್ ಬಿಟ್ಟು ಬಂದೀನಿ, ನಾ ಫೈಲ್ ಬಿಟ್ಟು ಬಂದೇನ್ರಿ, ಅಲ್ಲಿ ಟೇಬಲ್ ಮೇಲೆ ಇಟ್ಟೇನಿ, ಅಥರೈಸೇಷನ್ ಹೊರಗೆ ಇಟ್ಟೇನಿ ಅಂತ ನಂಗೆ ಟೆನ್ಷನ್ ಆಗ್ತಿತ್ತು. ಅವ್ರು ಡ್ಯೂಟಿಗೆ ಹೋದಾಗ ಬರ್ರಿ ಮನೆಗೆ, ನಾನು ಫೋನ್ ಬಿಟ್ಟು ಬಂದೇನಿ, ಫೈಲ್ ಬಿಟ್ಟು ಬಂದೇನಿ. ಅವ್ರು ಹಾಫ್ ಡೇ ರಜೆ ಹಾಕಿ ರಾತ್ರಿ 9 ಗಂಟೆಗೆ ಬಂದ ಮಿನಿ ವಿಧಾನಸೌಧ ಬಾಗ್ಲ ತೆಗೆದು ಫೈಲ್ ನೋಡೋಗಿಂಡು. ಅದಕ್ಕೆಲ್ಲ ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ಆಯ್ತು, ನೀ ಬೇಜಾರು ಮಾಡ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ತೇನೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನನಗ ಹಿರಿಯರಾದ ನಮ್ಮ ಅತ್ತೆ, ನಮ್ಮ ತಂದೆ ತಾಯಿ, ನಮ್ಮ ಸಹೋದರರು ಇದೆಲ್ಲಾನು ಕೆಲಸ ಮಾಡಕ್ಕೆ ನನಗೆ ಬಹಳ ಪ್ರೋತ್ಸಾಹ, ಸಹಕಾರ ಕೊಟ್ಟಾರ. ಅವ್ರ ಸಹಕಾರದಿಂದ ನಾನು ಇನ್ನೂ 37 ವರ್ಷ ಸರ್ವಿಸ್, ಇನ್ನೂ 10 ವರ್ಷ ಮಾಡ್ಬೋದು ನಾನು, ಅಷ್ಟು ಬೆಂಬಲ. ಆಮೇಲೆ ಮತ್ತೆಲ್ಲಾ ಇಲಾಖೆಯವರು, ಪ್ರತಿಯೊಂದು ಇಲಾಖೆಯವರು ನಂಗೆ ಸಹಕಾರ ಕೊಟ್ಟಾರ. ಯಾವಾಗ ನಾವು ಫೋನ್ ಮಾಡಿದ್ರು ಅಂದ್ರೆ ಅವ್ರು ಬೇಜಾರು ಅಂತ ತಿಳ್ಕೊಳತಿದ್ದಿಲ್ಲ. ಆಯ್ತು ಮೇಡಮ್, ನಿಮ್ಗೆ ಇದನ್ನ ಆರ್ಡರ್ ಕಾಪಿ ನಾ ತಂದು ಕೊಡ್ತೀವಿ, ಇದನ್ ಬೇಕಾ ನಾ ತಂದು ಕೊಡ್ತೀನಿ. ಸೊ ಎಲ್ಲ ಇಲಾಖೆ ಡಿಡಿಒಸ್ಗೂ ನಾನು ಮತ್ತೊಂದ್ಸಲ ನಮಸ್ಕಾರ ಹೇಳ್ತೇನೆ, ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ಮುಖ್ಯವಾಗಿ ಇದೆಲ್ಲ ಇಷ್ಟೆಲ್ಲ ಇದನ್ನ ಮಾಡಿ, ಆಯೋಜನೆ ಮಾಡಿ, ನನ್ನ ಮೇಲೆ ಅಭಿಮಾನ ಇಟ್ಟು ಇಷ್ಟೆಲ್ಲ ಮಾಡಿರಲ್ಲ ಅಂತ ಹೇಳಾಕ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿಗಳಿಗೆ ಮತ್ತು ಸ್ಟಾಫ್ಗೆ ನಾನು ಥ್ಯಾಂಕ್ಸ್ ಇನ್ನೊಂದ್ಸಲ ಹೇಳಿ ಮಾತುಗಳನ್ನು